ಅಜ್ಜರ ದೇವ್ರಗುಡ್ಡದ್ದು ಹಿಸ್ಟ್ರಿ ಹೇಳ್ತೀರಿ ನಮಗ ಇತಿಹಾಸ ದೇವ್ರಗುಡ್ಡ ಅಂತಂದು ಮೊದಲ ಗುಡ್ಡಾಪುರ ಅಂತ ಹೇಳಿ ಇಲ್ಲಿ ತಪಸ್ ಮಾಡಿದ್ರಿ. ಹೌದು, ಹರಿಯಾಣದಲ್ಲಿ ಮಾಡ್ಯಾರ, ಇಲ್ಲೇ ಮಾಡ್ಯಾರ ಅವರು. ತಪಸ್ ಮಾಡಿ ಪಾರ್ವತಿ ಪರಮೇಶ್ವರ ಅವ್ರ ನಂದಿ ಯಾಕೆಂದು ಮಾರ್ಗವಾಗಿ ಹೊಂಟಿದ್ರಲ್ಲ, ಅವ್ ಪರಮಾತ್ಮ ಪಾರ್ವತಿ ದೇವಿ ಏನಂತ ಏನು ಪಾಪಿ ಪರದೇಶಿ ಕಷ್ಟ ನಷ್ಟ ಏನೈತಿ ಕೇಳ್ಕೊಂಡು ಹೋಗೋಣ. ಕೆಳಕಿಳಿಸ ನಂದಿವನ ಕೆಳಕಿಳಿಸಿದ ಮೇಲೆ ಅವ್ರು ಒಂಟಿಗೆ ಶುಚಿ ಮನೆ ಮೇಲೆ ತಪಾಸಿ ನಿಂತಿದ್ರು. ಯಾವ್ದ್ರಿಂದ ಮರಣ ಆಗಬಾರ್ದು, ನಮಗೆ ಕತ್ತಿ ಕಟ್ಟರ ಮರ ದುಂಡಿ ಬಂಡಿ ಬಿದ್ದರೆ ಮರಣ ಹೋಗಬಾರ್ದು ಅನ್ನಂಗೆ ಅವರು ಹಂಗದ್ದು ನಮಗೆ ಕೆಳಕಿಳಿತೀವಿ ಹಿಡಿಯೋಲ್ಲ ಅಂದು ಆತಂದು ಪರಮಾತ್ಮ ನೋಡು ಕೊಡಲೇಬೇಕಾಗ್ತದೆ. ಕೊಟ್ಟಿದ ಮೇಲೆ ಅವ್ರಿಗೆ ಅಲಂಕಾರ ಬಂದ್ಬಿಡ್ತು. ದುರ್ಗ ಡ್ಯಾಮೌಂಡ್ ಸುಡೋದು, ಅಗ್ನಿ ಹೋಮ ಕೆಡ್ಸೋದು, ಜಪ ತಪ ಮಾಡೋದು ಕೆಡ್ಸೋದು, ಅವರು ಭ್ರಷ್ಟಾಚಾರಕ್ಕೆ ಪರಮಾತ್ಮನಲ್ಲಿ ಹೋಗಿ ಅಷ್ಟು ಬೇಡಿಕೆ ಬೇಡಕತ್ತಿರು ಎಲ್ಲ ದೇವತಾಗಳು. ಬೇಡಿಕೆ ಬೇಡಿದಾಗ ಏನಪ್ಪ ಪರಮಾತ್ಮ ಕೊಡಲು ಅದು ವರ ಕೊಟ್ಬಿಟ್ಟೆ ಅವ್ರಿಗೆ. ಹಂಗೆ ಅಲಂಕಾರ ಬಂದ್ಬಿಟ್ಟು ನಮ್ಮನ್ನು ಸುಡೋದು, ಹೊಡೆಯೋದು, ಬಡಿಯೋದು, ನಮ್ಮ ಹೋಮ ಕೆಡ್ಸೋದು, ಅಗ್ನಿ ಕೆಡ್ಸೋದು, ದುರ್ಗ ಡ್ಯಾಮೌಂಡ್ ಸುಡೋದು, ರೋಡ್ ಹೆಕ್ಕಂದು ಈ ಪ್ರಕರಣ ಮಾಡ್ತಾರೆ. ಮತ್ತು ಇದಕ್ಕೆ ಹೆಂಗೆ ಅಂದ ಮಹಿಳಾಲಿಂಗನ ಅವತಾರ ತಾಯ್ದ ತಾಳೆ ಭೂಮಿಗಿಳ್ದ ಮೇಲೆ ಅವಾಗ ಒಂದು ಹನಿ ರಗತ್ತ ಅವ್ರದ್ದು ನಾ ಭೂಮಿ ಬಿದ್ದರೆ 7 ಕೋಟಿ ದಂಡ ಉತ್ಪತ್ತಿ ಆಕತಿ. ಹೊಡೆದು ಬೆವ್ರು ಹೊಡೆದು ಬಿಡ್ತಾವೆ. ಹನಿ ಮ್ಯಾಗಳು ಬೆವ್ರು ಶೀಟ್ ನೆಲಕ್ಕೆ ಒಗದಾಗ ರತ್ಬಾರಿ ರಣಮ್ಮ ಹೇಳ್ತಾವೆ. ಭೂಮಿಯಿಂದ ರಣಮ್ಮ ಎದ್ದಿದ ಮೇಲೆ ಆಕಿ ನಾಲಿಗೆ ಮೇಲೆ ನಿಂತ್ಕೊಂಡ್ಬಿಡ್ತಾರಲ್ಲ ಎಲ್ಲ ಭಕ್ತರುಗಳು 7 ಕೋಟಿ ಪರಿಶೀಲನೆ ನಾಲಿಗೆ ಮೇಲೆ ನಿಂತ್ಕೊಂಡಾಗ ಓಟು ರಕ್ತ ಕುಡ್ಕೊಂತ ಬಂದಿದ ಮೇಲೆ ಅವ ಮಣಿಮಲ್ಲಾಸೂರು ಅವರಿಬ್ಬರೇ ಉಳಿತಾರೆ. ಇನ್ನು ಉಳ್ಕೊಳ್ಳೋಷ್ಟು ಅವರು ಎಲ್ಲ ಮರಣ ಆದರು. ಆದಮೇಲೆ ಮೈಲಾರಲಿಂಗಪ್ಪ ಏನಂತಾನ, ಒಂದು ಹನಿ ನೀರು ಬಿಟ್ಟು ಕೊಲ್ಲಂತಾರೆ ಮಲ್ಲಾಸೂರ ಮನಕಾಸೂರ. ಆ ನೀರು ಬಿಡೋದಲ್ಲ, ನಿನಗೆ ಹಾಲು ತುಪ್ಪ ಏರ್ತೀನಿ ಅಂತ. ಹಾಲು ತುಪ್ಪ ಏರಿ ಹೊತ್ತಿನಾಗ ಮೈಲಾರಲಿಂಗ ಅವ್ರು ಮಲ್ಲಾಸೂರು ಮನಕಾಸೂರು ಶ್ರಾಪ್ ಕೊಡ್ತಾನೆ. ನಿಮ್ಮ ಗಡಿ ಎಷ್ಟೈತಿ ಅಷ್ಟು ಗಡಿ ಒಳಗೆ ನೀರು ಬೀಳಬಾರ್ದು ಅನ್ನಂಗೆ ಶ್ರಾಪ್ ಕೊಡ್ತಾನೆ. ಹಾಲು ತುಪ್ಪ ಎಣ್ಣೆ ನೀರಾಗಿ ಹೆರಿಲಿ ನಿನ್ನ ಗಡಿಯಾಗ ಅಂತಂದು ಶ್ರಾಪ್ ಕೊಡ್ತಾನೆ. ಅವಾಗ ಮೈಲಾರಲಿಂಗನ ಭಾರತದ ಹುಣಿಗೆ ಜಾತ್ರೆಗೊಮ್ಮೆ ನನ್ನ ಮಲ್ಲಾಸೂರನ ಚೆಂಡು ನಿನ್ನ ಮುಂದೆ ಇರಬೇಕು, ನೀ ಹಿಂದೆ ಇರಬೇಕು, ಹಂಗಿದ್ರೆ ನಮ್ಮನ್ನು ಮರಣಕ್ಕೆ ಆಗೋದಿಲ್ಲ ಅದು ಆತಂದು ವಚನ ಕೊಟ್ಟ. ನಾಳೆ ಭಾರತದ ಹುಣಿಗೆ ಮಲ್ಡ್ಯಾಗಿರ್ತಾನೆ 9 ದಿವಸ ದೇವರು. 9 ದಿವಸ ಮಲ್ಡ್ಯಾಗಿದ್ದು ಹುಳ್ಳಿ ಗುಗ್ಗರಿ ನೈವೇದ್ಯ ಹುಣ್ಣಿಮೆ ಮರುದಿವಸ ಗುಡಿ ಒಳಗೆ ಪ್ರತ್ಯಕ್ಷವಾಗಿ ಇದು ನಡೆದಂಥ ವಿಚಾರವಾಗಿ ಈಗಲೇ ಕಾಲ್ಕರಿ ಮೈಲಾರಲಿಂಗನ ಕಾರ್ಯಕ್ರಮ ಮಾಡ್ತದು. ಎಲ್ಲ ಭಕ್ತಾದಿಗಳು 7 ಕೋಟಿ ಪರಿಸಿ ನೆರೆಯೋದು ಎಲ್ಲ ಅವನ ಅವತಾರ, ನಾನಾ ಥರ ಅವತಾರ. ಮಲ್ಲಯ್ಯಂದು ಮೈಲಾರಲಿಂಗ ಅಂದ್ರೆ ಅವನ, ಮಲ್ಲಯ್ಯ ಅಂದ್ರೆ ಅವನ, ಮಲ್ಲಿಕಾರ್ಜುನ ಅಂದ್ರೆ ಅವನ, ಖಂಡೋಬ ಅಂದ್ರೆ ಅವನ, ಪಾಲಿಖಂಡೋಬ, ಜ್ಯೋತಿಬಾ, ಕೇದಾರಲಿಂಗ ಎಲ್ಲ ಅಂದ್ರೆ ಒಬ್ಬನ. ದೇವ ಒಬ್ಬ, ನಾಮ ಅಲ್ಲವ, ದೇವರೊಬ್ಬನ. ಇವನು 11 ಅವತಾರ ತಾಳಿ ಎಲ್ಲಿ ಬೇಕಲ್ಲಿ ಭಕ್ತಾದಿಗಳು ಶಾಖಗಳು ನೆಂದ. ಹೌದ್ರೇವ ಹಾಂ, ಮತ್ತು ಅವ್ನು 7 ಕೋಟಿ ಅಂತ ಅವಾಗ ಬಂದದ್ರಿ. ಅವ್ನು ನುಡಿ ಬಂದದ್ದು ಅವಾಗ ಬರ್ದೇವ. ಹಾಂ, ಜಾಸ್ತಿ ಸೇರ್ತದ್ರಿ. ನಾಳೆ ಬರ್ತವನಿಗೆ 7 ಕೋಟಿಗಿಂತ ಹೆಚ್ಚಿಗೆ ಕೊಡ್ತದೆ. ಸರಿ ಹೇಳಿಲ್ಲ ಅದು. ತಿರುಪತಿ ತಿಮ್ಮಪ್ಪಗೆ 7 ಕೋಟಿ ದುಡ್ಡು ಕೊಡ್ತೀವ ಮೈಲಾರಲಿಂಗಪ್ಪ. ಅವ ಕೊಲ್ಲಾಪುರ ಲಕ್ಷ್ಮೀ ಲಗ್ನ ಆಗ್ಬೇಕತ್ತು. ಅವನ ತಾಕ 2 ಕೋಟಿ ಇತ್ತು, ಇವನ್ ತಾಕ 7 ಕೋಟಿ ಇತ್ತು. ಅಲ್ಲಿಗೆ 9 ಕೋಟಿ ನಾರಾಯಣ ಅನ್ಸಿದ ಲಗ್ನಕ್ಕನೆ ಅಂದ್ಲಕ್ಕೆ ಲಕ್ಷ್ಮಿ. ಮತ್ತು 7 ಕೋಟಿ 2 ಕೋಟಿ ರೀ 9 ಕೋಟಿ ಅಂತಲ್ಲಿವ. 9 ಕೋಟಿ ನಾರಾಯಣ ಅಂದ್ಬಿಟ್ಟ. ಅಂದಾಗ ಆಕೆ ಲಕ್ಷ್ಮಿ ವಚನ ಕೊಡದ್ಲಲ್ಲ, ಮಾಡ್ಕೊಬೇಕಾತ. ಮಾಡ್ಕೊಂಡ್ಮೇಲೆ ಈತ ಮೈಲಾರಲಿಂಗಪ್ಪಗೆ 7 ಕೋಟಿ ದುಡ್ಡು ಕೊಡ್ಬೇಕಲ್ಲ. ಹೊಳ್ಳಿ ಓಡ್ಯಾಡಿ ದಾರಿ ಬಿದ್ದುಬಿಟ್ಟು ಅವ ಒಳ್ಳೆ ಪೂಜೆ ಟೈಮ್ದಾಗ ಕುಂತದ್ದ. ಇವನು ಮೈಲಾರಲಿಂಗಪ್ಪನ ಹೋಗ್ಬಿಟ್ಟು ಸಾಲ ಕೇಳಕ್ಕೆ. ಅವ ಜಾಗಟಿ ಸಂಕ ತಗೊಂಡು ವೆಂಕಟರಮಣ ಗೋವಿಂದ ಅಂದ್ಬಿಟ್ನಲ್ಲ. ಅವನಿಗೆ ನನ್ನ ದುಡ್ಡಿಗೆ ಗೋವಿಂದ ಅಂದು ಒಂದು ಏನು ಮಾಡಿಬಿಟ್ಟ, ಹುಚ್ಚಿಡ್ಬಿಟ್ಟು 7 ಕೋಟಿ ಅಂತ ಹೊಂಟ್ಬಿಟ್ಟಿವ. 7 ಕೋಟಿ ದುಡ್ಡಲ್ಲ. ಅವಾಗ ಹಿಂದೆ 7 ಕೋಟಿ ಭಕ್ತರು ಬೆನ್ನು ಹಚ್ಚಿಬಿಟ್ರು. ಅವನು ಬೆನ್ನು ಹಚ್ಚಿದ ಮೇಲೆ ಇಲ್ಲಿ ಬಂದು ವಾಸಗಾಲ. ಹಾಂ, ಮೈಲಾರಲಿಂಗಪ್ಪ. ಫ್ರೆಂಡ್ಸ್, ಮಾಲ್ತೇಶ್ ಮೈಲಾರಲಿಂಗೇಶ್ವರನ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.